ಜನರು ಅಂಗೀಕಾರ ಮಾಡಂತ ಯಾರು ಒತ್ತಾಯ ಮಾಡಿ ಬಹಿರಂಗವಾಗಿ ತೆರೆದಿಡಿ ಅಂತ ಕೇಳ್ತಿದ್ದಾರೆ. ಅದು ಆಗ್ಬೋದು. ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಮುಖ್ಯಮಂತ್ರಿಗಳು ನಿರ್ಣಯ ಮಾಡಬೇಕಾಗ್ತದೆ. ಅವ್ರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆ ದಿವಸ ನಿರ್ಣಯ ಆಗ್ತದೆ. ಅದನ್ನು ನೋಡೋಣ ಆ ದಿವಸ ಕ್ಯಾಬಿನೆಟ್ನಲ್ಲಿ ಏನಾಗ್ತದೆ. ಅದನ್ನು ಪುನರ್ವಿಮರ್ಶೆ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ಅದ್ರ ಎಲ್ಲ ಸಾಧಕ ಬಾಧಕಗಳು ಅವತ್ತೇ ಚರ್ಚೆ ಆಗ್ತಾವಲ್ಲ. ಏನು ಈವನ್ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಈಗ ಕೆಲವೊಂದಿಷ್ಟು ನಿಮ್ಮ ನಾಯಕರ ಒತ್ತಡ ಆಗ್ತಾ ಇದ್ದಾರೆ ಅದು ಬೇಡ ಅಂತ ಹೇಳಿ. ನೋಡಿ, ಯಾವುದೇ ಒಂದು ಸಮಾಜದ ಪರ ಅಥವಾ ಒಂದು ಸಮಾಜದ ವಿರೋಧ ನಿರ್ಣಯ ಮಾಡ್ತಕ್ಕಂಥದ್ದಲ್ಲ ಜಾತಿ ಗಣತಿ. ಎಲ್ಲರ ವಿಚಾರಗಳನ್ನು ಒಳಗೊಂಡು ದೇಶ ನಡೆಸಬೇಕಾಗ್ತದೆ, ರಾಜ್ಯ ನಡೆಸಬೇಕಾಗ್ತದೆ. ಅದು ಗುರುತರವಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೂ ಇದೆ, ಪ್ರಧಾನಮಂತ್ರಿಗಳ ಮೇಲೂ ಇದೆ. ಪ್ರಮುಖವಾಗಿ ಸರ್, ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯವನ್ನು ಒಡೆದು ಮುಸ್ಲಿಂ ಪ್ರಾಬಲ್ಯವನ್ನು ಹೆಚ್ಚಿಸುವಂಥ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತಿದೆ ಸರ್. ನೋಡಿ, 75 ವರ್ಷ ಆಯಿತು, ಇನ್ನು ಜಾತಿ ವಿಷಯದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರಿಗೂ ಆದ್ಯತೆ ಕೊಡಲೇಬೇಕು, ಅದು ಯಾವುದೇ ಜಾತಿಯಲ್ಲಿರಲಿ. ಆ ವಿಚಾರ ಕೂಡ ಪ್ರಸ್ತುತ ಇವತ್ತಿನ ಮಟ್ಟಿಗೆ. ಅದನ್ನ ನೋಡೋಣ ಭವಿಷ್ಯ. ಇಲ್ಲ ಆ ಪೀಠದ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.